ಪ್ರಶ್ನೆ ನಾಗರಾಜ್ ಅವರೇ, ಎಲ್ಲ ಮಾದಿಗ ಸಮಾಜದ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಈ ಮೈಸೂರು ವಿಶ್ವವಿದ್ಯಾಲಯದ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, PhDಗೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಸಿಕ್ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಆಪಾದನೆ. ತಮಗೆ ಗೊತ್ತಿದೆ, ನಾನೇನು ಜಾಸ್ತಿ ಹೇಳೋದು ಬೇಕಿಲ್ಲ. ಒಬ್ಬೊಬ್ಬ ಪ್ರೊಫೆಸರ್ಗೆ 8, ಅಸೋಸಿಯೇಟ್ಗೆ 6, ಅಸಿಸ್ಟೆಂಟ್ಗೆ 4 ಅನ್ನೋಂಥದ್ದು ಇಟ್ಸ್ ಅ ಗೈಡ್ ಲೈನ್ಸ್ ವಿಚ್ ಯು ಹ್ಯಾವ್. PhDನ ಸೆಲೆಕ್ಟ್ ಮಾಡ್ಬೇಕಂತ ಅಂದ್ರೆ ಒಂದು KCET ಅಲ್ಲಿ ಪಾಸ್ ಆಗಿರ್ಬೇಕು, ಇಲ್ಲಾಂದ್ರೆ ನಿಮ್ಮ PhD ಎಕ್ಸಾಮ್ ಅಲ್ಲಿ ಆಗಿರ್ಬೇಕು. PhD ಎಕ್ಸಾಮ್ ಪಾಸ್ ಆದ್ಮೇಲೆ ಇಂಟರ್ವ್ಯೂ ಬಿಕಮ್ ಕಂಡೀಷನ್ ಪ್ರೆಸಿಡೆಂಟ್. ನಿಮ್ಮಲ್ಲಿ ಇಂಟರ್ವ್ಯೂ ಕಂಡೀಷನ್ ಪ್ರೆಸಿಡೆಂಟ್ ಮಾಡ್ತಾ ಇಲ್ಲ. ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ರವ್ರಿಗೆ ಬೇಕಾದಂಥವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅದು ತಮ್ಮ ಗಮನಕ್ಕೆ ಬಂದಿದೆ ಅಂತ ನನ್ನ ಒಂದು ಭಾವನೆ. ನಮಗೆ ಅದು ವಿಚಾರ ಮುಖ್ಯ ಅಲ್ಲ. ಈ ತರ ಫ್ಲೋಟ್ ಆಗ್ತಾ ಇರೋಂಥ ವಿಚಾರದಲ್ಲಿ ಮಾದಿಗ ಸಮಾಜದ ಹುಡುಗರುಗಳು KCET ಪಾರ್ಟ್ ಮಾಡ್ಕೊಂಡ್ರೆ ನೀವು 60% ಕೊಡಬೇಕಾಗುತ್ತೆ. ನಿಮ್ಮ ಏನು PhD ಮಾಡ್ಕೊಂಡು ಹೋಗೋರಿಗೆ 40% ಕೊಡಬೇಕು. ಇವನ್ ಡಿವಿಷನ್ ಆಫ್ 100%. ಯಾವುದು ಕೂಡ ಫಾಲೋ ಆಗ್ತಾ ಇಲ್ಲ. ನಾನು ನಿನ್ನೆ ನಮ್ಮ ಏನು ಜಗಜೀವನ್ ರಾಮ್ ಅಧ್ಯಯನಕ್ಕೂ ಕೂಡ ಫೋನ್ ಮಾಡಿ ಕೇಳಿದೆ. ಅವ್ರು ಹೇಳ್ತಾರೆ ಅಲ್ಲಿ ನಮಗೆ PhD ಕೊಡ್ಲಿಕ್ಕೆ ಪರ್ಮಿಷನ್ ಹಾಕಿದೀವಿ, ನಮ್ಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ನಂದಲ್ಲಪ್ಪ, ಅಂಬೇಡ್ಕರ್ ಸ್ಟಡಿ ಸೆಂಟರ್ಗೆ 17-18 ಜನ ಇದ್ದಾರೆ PhD ಇದಕ್ಕೆ. ನಮ್ಮಲ್ಲಿ ಇನ್ನೂ 4-5 ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸಿದ್ದರಾಮಯ್ಯನವ್ರದ್ದು ಇದೊಂದು ಲೆಟರ್ ನೋಡಿದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಇರೋಂಥ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯದ ಪರ ಇರೋಂಥವ್ರು ಇನ್ಯಾರು ಉಳ್ಕೊಂಡವ್ರೆ ಅಂತ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಕೂಡ. ಈ 2/9/2025 ಅದೇನು 25/8/2025 ಒಳ ಮೀಸಲಾತಿ ಆರ್ಡರ್ ಜಾರಿ ಆಗಿರೋದು. 6/5/25/8/2025 ಅದಾದ್ಮೇಲೆ ಸಿದ್ದರಾಮಯ್ಯನವ್ರು ಬರೆದಿರೋಂಥ ಲೆಟರ್ ಅದು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ತಾವು ಈ PhD ಸ್ಟೂಡೆಂಟ್ಸ್ಗಳನ್ನೆಲ್ಲ ತಗೊಳ್ಳಿ ಅಂತ. ಇದು ಯಾವ ಸಾಮಾಜಿಕ ನ್ಯಾಯ ನಾಗರಾಜ್ ಅವರು? ಇದು ಬಂತ ಏನು ಸರ್ಕಾರ ಮಾಡಿದೆ, ನೀವು ಪಟ್ಟಿ ತರಿಸ್ಕೊಬಿಟ್ರೆ ಇದನ್ನ ಯು ವಿಲ್ ಬಿ ಶಾಕ್ಡ್. ನಮ್ಗೆ ಆಶ್ಚರ್ಯ ಏನಂದ್ರೆ ಮೈಸೂರು ಯೂನಿವರ್ಸಿಟಿ ಡಾಟಾ ಈಸ್ ನಾಟ್ ಗಿವನ್ ಟು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಅನ್ಸೋದು ಹೆಂಗೆ ಅಂತ ಅರ್ಥ ಆಗ್ತಲ್ಲ ನಮ್ಗೆ. ಬೇರೆದೆಲ್ಲ ಕೆಲವೆಲ್ಲ ಹೋಗಿದೆ ಅಲ್ಲಿಗೆ. ಮೈಸೂರು ಯೂನಿವರ್ಸಿಟಿ ಡಾಟಾ ನಾಗರಾಜ್ ಅವರೇ ನಾಗಮೋಹನ್ ದಾಸ್ ಕಮಿಷನ್ಗೆ ಬಂದಿಲ್ಲ. ಇದು ನಮ್ಮ ನೋವಿನ ಸಂಗತಿ. 35 ವರ್ಷದಿಂದ ಹೋರಾಟ. ನಮ್ ನೋವು ನಿಮ್ಗೆ ಹೇಳ್ಕೊತ. ಯಾಕಂದ್ರೆ ನಿಮ್ಮ ಬಗ್ಗೆ ನಾವು ಒಬ್ಬರ ಹತ್ರ ಮಾತಾಡಕ್ ಬರ್ಬೇಕಂದ್ರೆ ಅವ್ರು ಇನ್ನೆಲ್ಲ ತಿಳ್ಕೊಂಡು ಬರ್ತೀವಿ. ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಬಂದಿದ್ದೀವಿ ನಾವು. ವಿ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ ವಾಟ್ಸ್ ಎವರ್ ಅಗೇನ್ಸ್ಟ್ ಯು ಆರ್ ಯುವರ್ ಕನ್ಸರ್ನ್. ಇಲ್ಲಿ ಹೌ ಟು ಬ್ರಿಡ್ಜ್ ದ ಗ್ಯಾಪ್ ಅದನ್ನ ಹೆಂಗೆ ಬಗೆಹರಿಸಿ ತಾವು ಸಜೆಸ್ಟ್ ಮಾಡ್ತೀರಾ ಅದಕ್ಕೆ ಹೇಳಿ ಇದನ್ನು ಮಾಡಿಸೋದ್ರ ಜೊತೆಗೆ ನಿಮ್ಮ ಸಹಕಾರವನ್ನು ಕೂಡ ಕೊಡ್ತಾ ಇದೀವಿ. ಸಾಮಾಜಿಕ ನ್ಯಾಯದ ಪ್ರಕಾರ ಇದು ಸಿದ್ದರಾಮಯ್ಯನವ್ರ ಲೆಟರ್ ಕೂಡ ತಾವು ನೋಡಿದಿರ ಅಂತ ಭಾವಿಸ್ತೀವಿ. ಯಾಕಂದ್ರೆ ಸಾಹೇಬ್ರದ ಲೆಟರ್ ಇದೆ. ಸಾಮಾಜಿಕ ನ್ಯಾಯ ಅಂತ ಹೇಳ್ತಿದ್ರು ಅವರೇ ಆರ್ಡರ್ ಮಾಡೋದು 6/6/5 ಅಂತ. ಅಟ್ಲೀಸ್ಟ್ 6/6/5 ಕೊಟ್ರೆ 2 ಬ್ಯಾಲೆನ್ಸ್ ಆಗುತ್ತೆ. 25/8/2025 ಆರ್ಡರ್. ಒಬ್ಬನಾದ್ರೂ ಒಂದು ಲೆಟರ್ ತಂದೆ ಸರ್ ತಗೊಳ್ಳಿ, ನಾನು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾನೆ ಅಂತ ನಾನೇನಾದ್ರು ರಿಜೆಕ್ಟ್ ಮಾಡಿದ್ದೇವೆ. ಒಂದೇ ಒಂದು ಸ್ಮೈಲ್ ಕಂಪ್ಲೇಂಟೇ ಇಲ್ಲ. ಅದಲ್ಲ, ಯಾರು ಇವರು ನಾನು ಸ್ಟಡಿ ದೇರ್ ಫಾರ್ 2 years ಸಂಬಡಿ ಐ ವಿಲ್ ಹ್ಯಾವ್ ಎ ಪರ್ಸನಲ್. ಕೆಲವೇ 4 ಜನಕ್ಕೆ ಮಾತ್ರ ನ್ಯಾಯ ಸಿಗ್ಬೋದು ಸರ್. ನಾವು ಮನವಿ ಕಟ್ಟಿರೋದು 15 ಜನಕ್ಕೆ ಕೊಟ್ಟಿದ್ದೀವಿ ಸರ್ 2025-11ರಲ್ಲಿ. ಈ 15 ಜನ ನಮ್ಮ ಸಮುದಾಯದಲ್ಲಿ ಇಲ್ಲಿ PhD ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬರ್ತಕ್ಕಂಥವ್ರೆ ಕಡಿಮೆ. ಅದರಲ್ಲಿ 15 ಜನ ಲಿಸ್ಟ್ ಪಡಿದ್ದೀವಿ ಸರ್. ಈ 15 ಜನಕ್ಕೂ ನ್ಯಾಯ ಒದಗಿಸಂಗೆ 15 ಜನಕ್ಕೂ ನ್ಯಾಯ ಒದಗಿಸೋಂಥ ತನಕನೂ ಈ ಹೋರಾಟ ಇರುತ್ತೆ. ಈಗ 15 ಜನಕ್ಕೆ ಜಾಗ ಇಲ್ಲ, 3 ಇದೆ, 4 ಇದೆ, 5 ಇದೆ ಅಂದಾಗ ಅದಕ್ಕೆ ನೀವು ಸೀನಿಯಾರಿಟಿ ಮಾಡ್ಕೊಳ್ಳಿ. ನೀವು 15 ಜನ ಕೂತ್ ಮಾತಾಡಿ. ನೀವು ಸಬ್ಜೆಕ್ಟ್ ವೈಸ್ ಬರ್ಕೊಂಡ್ಬಂದ್ರಿ ಓಕೆ. 15 ಜನ ಸಬ್ಜೆಕ್ಟ್ ತಗೊಳ್ಳಿ ಬರ್ರಿ. ಹಿಂದೆ ಹೊರಗಡೆ ಹತ್ರ ಮಾತಾಡ್ತಿರ್ತೀವಿ. ಆಯ್ತು, ಓಕೆ, ವಿ ಅಂಡರ್ಸ್ಟ್ಯಾಂಡ್ ಯುವರ್ ಪ್ಲೀಸ್. ಐ ನೋ ಇಟ್ ವೆರಿ ವೆಲ್. ಅಲ್ಲ, ನಿಮ್ಮ ಬಗ್ಗೆ ನಾವು ತಿಳಿದಿದ್ದೀವಿ. ದಯಮಾಡಿ ಪ್ಲೀಸ್ ಡೋಂಟ್ ಲೆಟ್ ಅಸ್ ಡೌನ್. ಓಕೆ. ಮೈಸೂರು ಯೂನಿವರ್ಸಿಟಿ ಏನಿದೆ ಇದು ಬರೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಪ್ರಪಂಚಕ್ಕೇ
ದ ಮೋಸ್ಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದು. ನಾವು ಬಾಲ್ಯದಿಂದನೂ ಕೇಳ್ಕೊಂಡು ಬೆಳೆದಂಥವ್ರು ಮೈಸೂರು ಯೂನಿವರ್ಸಿಟಿಲಿ ಸೀಟ್ ತಗೊಂಡು ಅಂದರೆ ಅವ್ನು ಜಾಕ್ಪಾಟ್ ಹೊಡೆದ ಅಂತ. ಆದರೆ ಇವತ್ತು ಎಂಥ ದುರ್ದೈವದ ಪರಿಸ್ಥಿತಿ ಇದೆ ಮೈಸೂರು ಯೂನಿವರ್ಸಿಟಿನಲ್ಲಿ ಅಂತ ಅಂದರೆ, ಪರಿಸ್ಥಿತಿ ಜಾತಿ ಒಳಗಡೆ ತಮಗೆಲ್ಲ ಗೊತ್ತಿದೆ, ಒಳ ಮೀಸಲಾತಿ ಜಾರಿ ಆದಮೇಲೆ ಮಾದಿಗ ಸಂಬಂಧಿತ ಜಾತಿಗಳ ಗುಂಪು, ವಲಯ ಸಂಬಂಧಿತ ಜಾತಿಗಳ ಗುಂಪು, ಕೋವಿಲ್ ಅಂಬಾಣಿ ಒಂದು ಗುಂಪು, ಅಲೆಮಾರಿಗಳದ್ದು ಒಂದು ಗುಂಪು ಇದೆ ಅಂತ ರಾಜ್ಯ ಸರ್ಕಾರನೇ ಹೇಳಿದೆ. ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ, ಬಟ್ ಅಂದರೂ ರಾಜ್ಯ ಸರ್ಕಾರ ಏನು ಹೇಳಿದೆ, 6-6-5 ಹಂಗೆ ಅದು ಹಂಚಿದೆ ಅದನ್ನು. ಆದರೆ ಮೈಸೂರು ಯೂನಿವರ್ಸಿಟಿಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ 6-6-5 ಅಲ್ಲ, 15-1 ಅರ್ಧ ಹಂಗಾಗ್ಬಿಟ್ಟಿದೆ. ಒಂದೇ ಗುಂಪಿನವರು 15, ಇನ್ಯಾರೋ 1, ಇನ್ಯಾರೋ ಅರ್ಧ ತಗೊಂಡಂಗೆ ಆ ದುಸ್ಥಿತಿಗೆ ಮೈಸೂರು ಯೂನಿವರ್ಸಿಟಿನಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ನಲ್ಲಿ PhD ಮಾಡೋಂಥವ್ರು, ಫೆಲೋಶಿಪ್ ತಗೊಳ್ಳೋಂಥವ್ರು, ಅವ್ರ ಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ಇಲ್ಲಿ ಯಾವುದು ಯಾರ್ಡ್ ಸ್ಟಿಕ್ಕೇ ಇಲ್ಲ. ಕಾನೂನು ಹೇಳುತ್ತೆ, ಒಂದು ಸೆಟ್ಟಲ್ಲಿ ಪಾಸ್ ಹಾಕೊಂಡು ಬಂದಿರೋರಿಗೆ 60% ಮೀಸಲಿಡಬೇಕು, ಒಂದು PhD ಎಕ್ಸಾಮ್ ಬರೆದು ಇಂಟರ್ವ್ಯೂನಲ್ಲಿ ಪಾಸ್ ಆಗೋಂಥವ್ರಿಗೆ 40% ಇಡಬೇಕು, ಒಟ್ಟು 100% ಹಂಗೆ ಸೆಲೆಕ್ಟ್ ಮಾಡಬೇಕು ಅಂತ. ಈ ಮೈಸೂರು ಯೂನಿವರ್ಸಿಟಿಲಿ ಹೆಂಗಾಗ್ತಾ ಇದೆ ಅಂತ ಅಂದರೆ, ಮಾಡ್ತಾ ಇದ್ದಾರೆ PhDಗೆಲ್ಲ ಎಕ್ಸಾಮು, ಇಂಟರ್ವ್ಯೂ ಮಾಡಲ್ಲ, ಮನಸ್ಸು ಇಚ್ಛೆ ಸೇರಿಸ್ಕೊತಾ ಇದ್ದಾರೆ. ಆ ಯಾರು ಇರ್ತಾರೆ ಅಲ್ಲಿ ಪ್ರೊಫೆಸರು, ಅವ್ರಿಗೆ ಯಾರು ಬೇಕು, ಅವ್ರಿಗೆ ಯಾವ ಜಾತಿ ಅವ್ರು ಬೇಕು, ಅದು ಮನಸ್ಸು ಇಚ್ಛೆ ಯಾವುದು ರೂಲ್ಸ್ನ ಫಾಲೋ ಮಾಡದೆ ಅವರು ಸ್ಟ್ರೈಟ್ ಅವೇ ಆ ಥರ PhDಗೆ ಸ್ಟೂಡೆಂಟ್ಸ್ಗಳನ್ನ ತಗೋತಾ ಇದ್ದಾರೆ. ಅರೆ, ಈ ಹುಡುಗರುಗಳೆಲ್ಲ ಓದಿರೋರು ಅವ್ರೊಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು PhD ಜೊತೆಗೆ ಫೆಲೋಶಿಪ್ ಸಿಕ್ಕುತ್ತೆ ಅಂದ್ಕೊಂಡು ಇಲ್ಲಿ ಒಂದು ಸರ್ಕಸ್ಸು ಮೈಸೂರು ಯೂನಿವರ್ಸಿಟಿನಲ್ಲಿ ಮಾಡೋಂಥ ಟೈಮ್ನಲ್ಲಿ ಮಾದಿಗ ಸಮಾಜಕ್ಕೆ ಒಂದು 1% ಸಿಗ್ತಾ ಇಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ. ನಾವು ಬೇರೆಯವ್ರು ತಗೊಂಡವರೇ ಇನ್ನೊಂದು ಮತ್ತೊಂದು ಅನ್ನೋದು ನಮ್ಮ ವಾದ ಇಲ್ಲ. ನಮ್ಮ ಸಮಾಜಕ್ಕೆ ಆಗ್ತಾರಂಥ ನೋವನ್ನು ಹೊರ ಹಾಕೋಕ್ಕೆ ಇವತ್ತು ಮೈಸೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ನ ಭೇಟಿ ಮಾಡಿದ್ದೀವಿ. ನಮಗೇನಪ್ಪ ಅಂತ ಅಂದರೆ, ಸಿದ್ದರಾಮಯ್ಯನವ್ರದ್ದೊಂದು ಲೆಟರ್ ತೋರಿಸ್ದೆ, ಏನು 25/8/2025 ಆದ ನಂತರ ಸಿದ್ದರಾಮಯ್ಯನವರು ಮೈಸೂರು ಯೂನಿವರ್ಸಿಟಿಗೆ ಬರೆದಿದ್ದಾರೆ, ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅಲ್ಲೆಲ್ಲ ವ್ಯವಹಾರಗಳು ನಡಿಬೇಕು ಅಂತ. ಅವರ ಲೆಟರ್ಗೆ ಮೈಸೂರು ಯೂನಿವರ್ಸಿಟಿ ತದ್ವಿರುದ್ಧವಾಗಿ ನಡ್ಕೊತಾ ಇದೆ. ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಮುಖೇನ ಹೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವರ ನೀವು ಕೊಡೋಂಥ ಲೆಟರ್ ಮೈಸೂರು ಯೂನಿವರ್ಸಿಟಿಗೆ ಕವಡೆ ಕಾಸಿನ ಕಿಮ್ಮತ್ತು ತೋರಿಸ್ತಾ ಇಲ್ಲ ಇವರು. ಕವಡೆ ಕಾಸಿನ ಕಿಮ್ಮತ್ತು ತೋರಿಸ್ತಾ ಇಲ್ಲ ಇವರು. ನೀವು ಸಾಮಾಜಿಕ ನ್ಯಾಯ ಅಂತ 6-6-5 ಅಂತ ಮಾಡಿದ್ದೀರಾ, ಇಲ್ಲಿ ನಡೀತಾ ಇದೆ 15-1-1 ಥರ. ಅದು ಈ ಮೈಸೂರು ಯೂನಿವರ್ಸಿಟಿ ದುಸ್ಥಿತಿ. ಹಾಗಾಗಿ ನಾವು ಇವತ್ತು ಮನವಿ ಮಾಡಿದ್ದೀವಿ ನಮ್ಮ ರಿಜಿಸ್ಟ್ರಾರ್ಗೆ, ಇದನ್ನ ಇಮಿಡಿಯೇಟ್ ಆಗಿ ಸರಿಪಡಿಸಲಿಲ್ಲ ಅಂದ್ರೆ, ಯಾಕೆ ಅಂತ ಅಂದರೆ ಜಗಜೀವನ್ ರಾಮ್ ಸೆಂಟರಿಂದ ನೀವೇನೋ ಮಾಡಬೇಕಂತ ಅಂದರೆ PhD, ಜಗಜೀವನ್ ರಾಮ್ ಮೇಲೆ ನೀವು MA ಮಾಡಿರಿ ಅಂತ ಕೇಳ್ತಾರೆ. ಅಂಬೇಡ್ಕರ್ ಅವ್ರ ಮೇಲೆ ಮಾಡಿರೋಂಥ ಅಲ್ಲಿ ಸಂಶೋಧನೆ, ಅವ್ರಿಗೆ ಅಂಬೇಡ್ಕರ್ ಮೇಲೆ MA ಮಾಡಿದಾರಾ ಅದು ಗೊತ್ತಿಲ್ಲ. ಬುದ್ಧನ ಮೇಲೆ ಮಾಡೋಂಥ ಅವ್ರು MA ಮಾಡಿದಾರಾ ಅದು ಗೊತ್ತಿಲ್ಲ. ಅಲ್ಲಿ ಹೆಂಗೆ ತಗೋತಾ ಇದ್ದಾರೆ, ಇಲ್ಲಾಕೆ ತಗೊಳಕ್ಕಾಗ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಯಕ್ಷ ಪ್ರಶ್ನೆ. ಇವನ್ನೆಲ್ಲ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮುಂದೆ ತಂದಿದ್ದೀವಿ. ಅವರು ನಮ್ಮ ಏನು ಅಹವಾಲುಗಳಿತ್ತು ಅದನ್ನು ಭಾಳ ತಾಳ್ಮೆಯಿಂದ ನ್ಯಾಯಯುತವಾಗಿ ಅದನ್ನು ಕೇಳಿದ್ದಾರೆ. ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಮಗೆ. ಅವರು ಈ ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯದಡಿನಲ್ಲಿ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ತಾಳ್ಮೆಯಿಂದ ಸ್ವಲ್ಪ ದಿನ ಕಾಯ್ತೀವಿ. ಅಷ್ಟರೊಳಗಡೆ ಈ ಏನು ನ್ಯಾಯಯುತವಾದಂಥ ಬೇಡಿಕೆ ಏನಾದ್ರು ಈಡೇರಲಿಲ್ಲ ಅಂತ ಅಂದರೆ ಯೂನಿವರ್ಸಿಟಿ ಇದು ವಿಚಾರಕ್ಕೆ ಇಲ್ಲೂ ಕೂಡ ಬೀದಿಗಿಳಿದು ಈ ಮೈಸೂರು ಯೂನಿವರ್ಸಿಟಿ ಮುತ್ತಿಗೆ ಆಗಂತ ದಿನ ಮುಂದಿನ ದಿನದಲ್ಲಿ ಮಾಡ್ತೀವಿ. ಮುತ್ತಿಗೆ ಅನ್ನೋದು ಈಗಲೇ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಾಳ್ಮೆಯಿಂದ ಕಾದು ನೋಡೋಂಥ ಒಂದು ನಿಲುವನ್ನ ನಾವು ತಗೊಂಡಿದ್ದೀವಿ ಇವತ್ತು. ಅಧಿಕಾರಿಗಳು ನಿಮಗೆ ಕೊಟ್ಟಿರೋ ಭರವಸೆ ಅಲ್ಲ, ಇವಾಗ ರಿಜಿಸ್ಟ್ರಾರ್ ಅವರು ಪಾಪ ಭಾಳ ನಮ್ಮ ಸಮಸ್ಯೆನೆಲ್ಲ ಆಲಿಸಿದ್ದಾರೆ. ಅವರು ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋಂಥ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಮುಂದೆ ಕಾದು ನೋಡ್ತೀವಿ. ಯಾಕಂದ್ರೆ ಈಗ ಅವ್ರು ಮಾಡ್ಕೊಡ್ತೀವಿ ಅನ್ನುವಾಗ ನಮ್ಮ ಮುಂದೆ ಹೆಜ್ಜೆ ಹೇಳೋದು ತಪ್ಪಾಗುತ್ತೆ. ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಈ ಬಡ ಮಾದಿಗ ಸಮಾಜ 70 ವರ್ಷದಿಂದನೂ ಕಾಡಿ ಬೇಡಿ ಅಲ್ಲಿ ಇಲ್ಲಿ ಸಂಪಾದನೆ ಮಾಡ್ಕೊಂಡು ಅಥವಾ ಅಲ್ಲಿ ಇಲ್ಲಿ ಕೆಲಸ ಗಿಟ್ಸ್ಕೊಂಡು ಕುಂಟ್ಕೊಂಡು ಬಂದಿದೆ. ಈ ಒಳ ಮೀಸಲಾತಿ ಆದಮೇಲೆ ಅಟ್ಲೀಸ್ಟ್ ನಮ್ಮ ಸಮಾಜದ ಹುಡುಗರುಗಳಿಗೆ ಯುವಕರುಗಳಿಗೆ ಒಂದು ಭವಿಷ್ಯ ರೂಪ ಆಗುತ್ತೆ ಅನ್ನೋಂಥದ್ದೆಲ್ಲ ಆಸೆ. ಕಾಯ್ತಾ ಇದ್ದೀವಿ. ಇಲ್ಲ ಅಂದರೆ ಉಗ್ರ ಸ್ವರೂಪ ತಗೊಳ್ತದೆಲ್ಲ. ಸರ್
ಇವತ್ತು ಏನು ಮಾದಿಗ ಸಮುದಾಯದ PhD ಬಗ್ಗೆ ಏನು ಹೋರಾಟ ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾವು ಇವತ್ತು ಮೈಸೂರು ಯೂನಿವರ್ಸಿಟಿ ಕ್ರಾಫರ್ಡ್ ಭವನದ ಮುಂದೆ ಇದ್ದೀವಿ. ಇಷ್ಟೊತ್ತವರೆಗೂ ಲಾಯರ್ ಆದಂಥ ಅರುಣ್ ಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಈಗ ಅಧಿಕಾರಿಗಳನ್ನ ಭೇಟಿ ಮಾಡಿ ಭರವಸೆ ಕೊಟ್ಟಿದ್ದಾರೆ. ಇದ್ರ ಮೇಲೆ ಅವರು ಇದನ್ನು ಹೋರಾಟ ಬಿಟ್ಟು ಒಂದು ಕಾದು ನೋಡ ಅನ್ನೋ ತಂತ್ರನ ಅನುಸರಿಸಿ ಈಗ ಇದಷ್ಟು ಅಡ್ವೊಕೇಟ್ ಅರುಣ್ ಕುಮಾರ್ ರವರ ಮಾತಾಗಿರುತ್ತದೆ. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಮಲ್ಲೇಶ್, 11 ನ್ಯೂಸ್, ಮೈಸೂರು.